ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಕ್ಸಾಮ್ ಎಲ್ಲ ಮುಗಿದು ಮಕ್ಕಳಿಗೆ ರಜಾ ಇರುತ್ತಲ್ಲ, ಇವಾಗಲೇ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಮಕ್ಕಳು ಗಲಾಟೆ ಮಾಡ್ತಾ ಇರ್ತಾರೆ. ಸೋಮವಾರ ಆಗಿರೋದ್ರಿಂದ ಶಿವನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ನನ್ನ ಮಗಳನ್ನ ಕರ್ಕೊಂಡು ಮತ್ತೆ ನನ್ನ ಸಿಸ್ಟರ್ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ಶಿವನ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ವೈಟ್ ಫೀಲ್ಡ್ ಇಂದ ಒಂದು ಹಾಫ್ ಅನ್ ಅವರ್ ಅಲ್ಲಿ ಬಸ್ಸಲ್ಲಿ ಹೋದ್ರೆ ನಾವು ಶಿವನ್ ದೇವಸ್ಥಾನಕ್ಕೆ ಹೋಗ್ಬೋದು. ಈ ಶಿವನ್ ದೇವಸ್ಥಾನ ಬಂದು ಮುರುಗೇಶ್ ಪಾಳ್ಯದಲ್ಲಿ ಇರೋದು. ಒಂದು ಹಾಫ್ ಅನ್ ಅವರ್ ಅಲ್ಲಿ ಬಸ್ಸಲ್ಲಿ ಹೋಗ್ಬೋದು. ಗಾಡಿ ಇಲ್ಲಾದ್ರೆ ಒಂದು 10 to 15 ಮಿನಿಟ್ಸ್ ಅಲ್ಲೆಲ್ಲ ಹೊರಟೋಗ್ಬೋದು, ಟ್ರಾಫಿಕ್ ಇಲ್ಲ ಅಂದ್ರೆ. ಶಿವನ್ ದೇವಸ್ಥಾನ ಬಂದು ಕೆಂಫರ್ಟ್ ಹತ್ರ ಬರುತ್ತೆ. ಮುರುಗೇಶ್ ಪಾಳ್ಯ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡು ಕೆಂಫರ್ಟ್ ಹತ್ರ ಹೋದ್ರೆ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ವೆಲ್ಕಮ್ ಟು ಶಿವ ಟೆಂಪಲ್ ಅಂತ. ಅದು ಗುಹೆ ತರ ಒಳಗಡೆ ಹೋಗ್ಬೇಕು. ಸ್ವಲ್ಪ ಒಳಗಡೆ ಹೋದ್ರೆ ನಮಗೆ ಶಿವ ಟೆಂಪಲ್ ಸಿಗುತ್ತೆ. ನಾನು ಫಸ್ಟ್ ಟೈಮು ಮುರುಗೇಶ್ ಪಾಳ್ಯದಲ್ಲಿರೋ ಟೆಂಪಲ್ಗೆ ಹೋಗ್ತಾ ಇದ್ದು, ಶಿವನ್ ಟೆಂಪಲ್ಗೆ. ನಾವು ಶಿವರಾತ್ರಿ ಟೈಮಲ್ಲಿ ಈ ಶಿವನ್ ಟೆಂಪಲ್ಗೆ ಬಂದ್ರೆ ತುಂಬಾ ರಶ್ ಇರುತ್ತೆ. ಕ್ಯೂ ನಿಂತ್ಕೊಂಡು ನಾವು ದರ್ಶನ ಮಾಡ್ಬೇಕಾಗುತ್ತೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಶಿವನ್ ಟೆಂಪಲ್ಗೆ ಹೋಗೋಣ ಅಂತ ನಾವು ಇಲ್ಲಿ ಬಂದ್ವಿ. ಫಸ್ಟ್ ಎಲ್ಲ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಎಂಟ್ರಿ ಫೀಸ್ ಏನು ಇರ್ಲಿಲ್ವಂತೆ. ಇವಾಗ ಎಂಟ್ರಿ ಫೀಸ್ ತಗೋತಾರೆ. ಎಂಟ್ರಿ ಫೀಸು ಗುಹೆ ತರ ಒಳಗಡೆ ಮಾಡಿ ಜ್ಯೋತಿರ್ಲಿಂಗಗಳೆಲ್ಲ ಇಟ್ಟಿದ್ದಾರೆ. ಅದ್ರೊಳಗಡೆ ಹೋಗಿ ನೋಡ್ಬೇಕಂದ್ರೆ 250 ರುಪೀಸು ದರ್ಶನಕ್ಕೆ ಆಗುತ್ತೆ. ಸ್ಪೆಷಲ್ ದರ್ಶನ ಅಂತ ಹಾಕಿದ್ದಾರೆ. ಮತ್ತೆ ಸಾಮಾನ್ಯ ಪ್ರವೇಶ ಬಂದು 150 ರುಪೀಸ್ ಕೊಟ್ಟು ತಗೋಬೇಕು. ಮಕ್ಕಳಿಗಾದ್ರೆ ಕಮ್ಮಿ ಇರುತ್ತೆ ಟಿಕೆಟ್ ತಗೊಂಡು ನಾವು ಒಳಗಡೆ ಹೋಗ್ತಾ ಇದೀವಿ. ಎಂಟ್ರಿ ಆಗಿದ ತಕ್ಷಣ ಒಳಗಡೆ ನಮ್ಗೆ ರುದ್ರಾಕ್ಷಿ ಕೊಡ್ತಾರೆ. ರುದ್ರಾಕ್ಷಿನ ಒಂದು ಬಟ್ಲಲ್ಲಿ ಕೊಡ್ತಾರೆ. ರುದ್ರಾಕ್ಷಿನ ನಾವು ಓಂ ನಮ ಶಿವಾಯ ಅಂತ ಹೇಳಿ ಸುತ್ತೂ ಒಂದು ಬಟ್ಲ ತರ ಇಟ್ಕೊಂಡು ಬಂದಿರ್ತಾರೆ. ಅದ್ರ ಮೇಲೆಲ್ಲ ಓಂ ನಮ ಶಿವಾಯ ಅಂತ ಬರ್ದಿರ್ತಾರೆ. 108 ರುದ್ರಾಕ್ಷಿ ಅನ್ಸುತ್ತೆ. ಅದನ್ನೆಲ್ಲ ನಾವು ಹಾಕಿ ಶಿವನ್ಗೆ ಪೂಜೆ ಮಾಡಿಸ್ಕೊಂಡು ಒಂದು ದಾರ ಕೊಡ್ತಾರೆ. ಆ ದಾರನ ನಾವು ಒಂದು ಮರ ಇರುತ್ತೆ, ಆ ಮರಕ್ಕೆ ಕಟ್ಟಬೇಕು. ಸೊ ನಮ್ಮ ವಿಘ್ನಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಗಣಪತಿ ವಿಗ್ರಹ ಕೂಡ ಇದೆ. ಯಾವ ರೀತಿ ಶಿವನ್ ಸ್ಟ್ಯಾಚ್ಯೂ ಇದೆಯೋ ಅದೇ ರೀತಿ ಗಣಪತಿ ಸ್ಟ್ಯಾಚ್ಯೂ ಕೂಡ ಇದೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ದೇವಸ್ಥಾನ ನಿರ್ಮಾಣದ ಬಗ್ಗೆ ಚೊಕ್ಕದಾಗಿ ತಿಳಿಯೋಣ. ಫೆಬ್ರವರಿ 26, 1995 ಮಹಾಶಿವರಾತ್ರಿಯ ಶುಭ ದಿನದಂದು ಶೃಂಗೇರಿಯ ಶ್ರೀ ಶಂಕರಾಚಾರ್ಯರು ಶಿವೋಹಂ ಶಿವ ದೇವಾಲಯವನ್ನು ಉದ್ಘಾಟಿಸಿದರು. ಅಂದಿನಿಂದ ಶಿವ ದೇವಾಲಯವು ಭಕ್ತರು ಮತ್ತು ಸಂದರ್ಶಕರಿಗೆ ಪೂಜ್ಯ ಆಧ್ಯಾತ್ಮಿಕ ತಾಣವಾಗಿದೆ. ವರ್ಷದಿಂದ ವರ್ಷಕ್ಕೆ ಶಿವನ ಆಶೀರ್ವಾದದಿಂದ ದೇವಾಲಯವು ಭಾರತದಿಂದ ಮಾತ್ರವಲ್ಲದೆ ಪ್ರಪಂಚಾದ್ಯಂತ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುವ ನಂಬಿಕೆಯ ತಾಣವಾಗಿ ರೂಪಾಂತರಗೊಂಡಿದೆ. ದೇವಾಲಯದ ಪ್ರಮುಖ ಆಕರ್ಷಣೆಗಳಲ್ಲಿ 65 ಅಡಿ ಎತ್ತರದ ಶಿವ ಪ್ರತಿಮೆ, 32 ಅಡಿ ಎತ್ತರದ ಗಣೇಶ ಪ್ರತಿಮೆ, 25 ಅಡಿ ಎತ್ತರದ ಶಿವಲಿಂಗ, ಪಾಂಚ್ಧಾಮ್ ಯಾತ್ರೆ ಮತ್ತು 12 ಜ್ಯೋತಿರ್ಲಿಂಗ ಯಾತ್ರೆ ಸೇರಿದೆ. ಶಿವೋಹಂ ಶಿವ ದೇವಾಲಯವು ಭಾರತದ ಬೆಂಗಳೂರಿನ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರುವ ಒಂದು ಹಿಂದೂ ದೇವಾಲಯವಾಗಿದ್ದು, ಹಿಂದೂ ದೇವತೆ ಶಿವನಿಗೆ ಸಮರ್ಪಿತವಾಗಿದೆ. ಈ ದೇವಾಲಯವು ಪ್ರತಿ ವರ್ಷ ಅಂದಾಜು 5 ಲಕ್ಷ ಆರಾಧಕರು ಮತ್ತು ಸಂದರ್ಶಕರನ್ನು ಆಕರ್ಷಿಸುತ್ತದೆ. ಇದರಲ್ಲಿ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ 1 ಲಕ್ಷದಿಂದ 1.5 ಲಕ್ಷ ಜನರು ಸೇರಿದ್ದಾರೆ. ಶಿವನ ದೇವಸ್ಥಾನ ಯಾವಾಗ ನಿರ್ಮಾಣವಾಯಿತು ಮತ್ತು ಅದರ ವಿಶೇಷತೆ ತಿಳಿದೆವು. ನಿರ್ಮಾಣ ಮಾಡಿರುವ ಎಲ್ಲ ರಾಜ್ಯದ ಶಿವಲಿಂಗಗಳನ್ನು ದರ್ಶನ ಮಾಡಿಕೊಂಡು ಯಾವ ರಾಜ್ಯದಲ್ಲಿ ಯಾವ ಶಿವಲಿಂಗ ನಿರ್ಮಾಣವಾಗಿದೆ ಅದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಅದನ್ನೆಲ್ಲ ಓದಿಕೊಂಡು ಹೊರಗಡೆ ಬಂದು ನಾವು ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ ನಂತರ ಶಿವಲಿಂಗಕ್ಕೆ ಅವರು ಹಾಲನ್ನು ನೀಡುತ್ತಾರೆ. ಅದಕ್ಕೆ ನಾವು ಅಭಿಷೇಕ ಮಾಡಿ 65 ಅಡಿ ಎತ್ತರದ ಶಿವನ ದರ್ಶನ ಮಾಡಿ ನಾವು ಶಿವನ ಸನ್ನಿಧಾನದಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ಕುಳಿತು ವಿಶ್ರಾಂತಿಸಬಹುದು.